ನ್ಯೂಸ್ ವರೆಗೆ ಸ್ವಾಗತ. ನಾಡಸೂಜಿ ಅವರು ತಮ್ಮ ಭಾಷಣದಲ್ಲಿ ನೈತಿಕ ಪೊಲೀಸ್ಗಿರಿ ಬಗ್ಗೆ ಕೂಡ ತಮ್ಮ ಸಾತ್ವಿಕ ಸಿಟ್ಟನ್ನು ಹೊರಗೆ ಹಾಕಿದ್ದಾರೆ. ನೈತಿಕ ಪೊಲೀಸ್ಗಿರಿ ಇವತ್ತು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅದು ಹಿಂದೂ ಮೂಲಭೂತವಾದಿಗಳಿರ್ಬೋದು, ಮುಸ್ಲಿಂ ಮೂಲಭೂತವಾದಿಗಳಿರ್ಬೋದು, ಕ್ರಿಶ್ಚಿಯನ್ ಮೂಲಭೂತ ಯಾವುದೇ ಮೂಲಭೂತವಾದಿಗಳು ನೈತಿಕ ಪೊಲೀಸರಾಗುವ ಮೂಲಕ ಈ ಸಮಾಜವನ್ನು ನಿಯಂತ್ರಣದಲ್ಲಿಡುವಂಥ ಒಂದು ಅಪಾಯಕಾರಿ ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಭಾಷಣದಲ್ಲಿ ಪ್ರಸ್ತಾಪ. ಇದು ಕೂಡ ಚರ್ಚಿತ ವಿಚಾರ. ಡಿಸೋಜ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಡಿಸೋಜ ಏನು ಹೇಳಿದರೆ ಬಂದು ನೋಡೋಣ. ಸೊ ಬಹುತೇಕ ಇತ್ತೀಚೆಗೆ ನಡೆದಂಥ ಅನೇಕ ಘಟನೆಗಳ ಬಗ್ಗೆ ಅವರು ಈ ಒಂದು ಅಂಶವನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರೆ ಯಾವುದೇ ನೈತಿಕ ಪೊಲೀಸ್ಗಿರಿಯನ್ನು ಒಪ್ಪಬಾರದು. ಯಾಕಂತಂದರೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸಂವಿಧಾನದಲ್ಲಿ ಪೊಲೀಸರಿದ್ದಾರೆ, ಆದರೆ ಇವರೇ ಬೆತ್ತ ತಗೊಂಡು ಇವರೇ ಲಾಠಿಯನ್ನು ಹಿಡ್ಕೊಂಡು ಇವತ್ತು ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ. ಇದು ಅಪಾಯಕಾರಿ ಬೆಳವಣಿಗೆ. ಸಂಸ್ಕೃತಿಯ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಥವಾ ತಮ್ಮ ಕೋಮಿನ ಹೆಸರಲ್ಲಿ ಈ ರೀತಿಯ ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದೇ ಸಂವಿಧಾನಕ್ಕೆ ಒಂದು ರೀತಿ ಸವಾಲಾಗ್ತಾರೆ. ಆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ನಾಡೇಶ್ವರ ನಿಮ್ಮನ್ನು ಕೇಳ್ತೀನಿ, ನೈತಿಕ ಪೊಲೀಸ್ಗಿರಿ ಕೇವಲ ಧಾರ್ಮಿಕ ಅಥವಾ ಜಾತಿಯ ಹೆಸರಲ್ಲಷ್ಟೇ ಎಲ್ಲ ವರ್ಗದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಹೌದೌದು, ಇದು ಬಹಳ ದೊಡ್ಡ ಅಪಾಯಕಾರಿ. ಈಗ ನಮ್ಮ ಪೊಲೀಸ್ ವ್ಯವಸ್ಥೆ ಏನಿದೆ ಇದನ್ನು ನಾವು ಒಪ್ಕೊಂಡಿದ್ದೀವಿ. ಇಲ್ಲಿಯ ಎಲ್ಲ ಕ್ರೈಮ್ಗಳನ್ನು, ಎಲ್ಲ ಅಪರಾಧಿಗಳನ್ನು, ಎಲ್ಲ ದರೋಡೆಗಳನ್ನು ನಮ್ಮ ಪೊಲೀಸರು ತನಿಖೆ ಮಾಡ್ತಾರೆ, ಹಿಡಿತಾರೆ, ಅವರು ವಿಚಾರಣೆ ಮಾಡ್ತಾರೆ. ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಪೊಲೀಸ್ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಇರಲಿ, ಯಾವುದೇ ಇರಲಿ, ಪೊಲೀಸ್ ವಿಫಲ ಆಗ್ತಾ ಇದ್ದಾರೆ ಅಂತ ನನಗೆ ಹಾಗನ್ಸೋದಿಲ್ಲ. ಎಲ್ಲೋ ಕೆಲವು ಕಡೆ ವಿಫಲ ಆಗ್ಬೋದು. ಬೆಂಗಳೂರಿನಂಥ ನಗರದಲ್ಲಿ ಕಳ್ಳತನ ಆದ 24 ಗಂಟೆಗಳಿಗೆ ಪೊಲೀಸರು ಕಳ್ಳರನ್ನ ಹಿಡಿದಿದ್ದಾರೆ. ಹೀಗಾಗಿ ಅದನ್ನು ವಿಫಲ ಆಗ್ತಾ ಇದ್ದಾರೆ ಅಂತ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಹೇಳಿ. ಪೊಲೀಸರ ಮೇಲೆ ನಂಬಿಕೆನ ಯಾವ ಕಾರಣ ಕಳ್ಕೋಕೆ ಹೋಗಬಾರದು. ಹೌದು, ಕಳ್ಕೊಳ್ಳಿಕ್ಕೆ ಹೋಗಬಾರದು ನಾವು. ಆಶ್ಚರ್ಯ ಸರ್, ನಾನು ಮಾತಾಡ್ತೇನೆ. ಆಶ್ಚರ್ಯ ನಿಮ್ಮನ್ನು ಕೇಳ್ತೀನಿ, ನೈತಿಕ ಪೊಲೀಸ್ಗಿರಿ ಅಂತ ಬಂದ ತಕ್ಷಣ ಅಲ್ಲಿ ಸ್ತ್ರೀ ಅಲ್ಲಿ ಬರ್ತಕ್ಕಂಥದ್ದು, ಒಬ್ಬ ಯುವತಿ, ಒಬ್ಬ ಕಾಲೇಜ್ ಹುಡುಗಿ ಅಥವಾ ಒಂದು ಜಡ ಸಂಸ್ಕೃತಿಯ ಕುಟುಂಬದಿಂದ ಹೊರಗೆ ಹೋಗಿ ಅವಳು ಬಹಳ ಆಧುನಿಕವಾಗಿ ಬದುಕುವಂಥದ್ದು ಕೂಡ ವಿರೋಧ ಮಾಡುವಂಥದ್ದು ಬಹುತೇಕ ಸರಿಯೋ ತಪ್ಪು. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಡಿಸೋಜ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ನೈತಿಕ ಪೊಲೀಸ್ಗಿರಿ ಇವತ್ತು ಕರಾವಳಿ ಭಾಗದಲ್ಲಿ ನಡೀತಾ ಇದೆ. ಅದು ಮುಸ್ಲಿಂ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ, ಹಿಂದೂ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ, ಅಥವಾ ಯಾವುದೇ ಧರ್ಮದ ಲೇಪ ಇಲ್ಲದೇನೆ ಒಂದು ಜಾತಿಯ ಸೂಚಕವಾಗಿ ಅಥವಾ ಪಾಳೆಗಾರಿ ಸಂಸ್ಕೃತಿಯ ಭಾಗವಾಗಿ ಕೂಡ ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ. ಕಾಪ್ ಪಂಚಾಯತ್ಗಳು ಅಲ್ಲ, ಎಲ್ಲ ಸನ್ನಿವೇಶಗಳಲ್ಲಿ ಆಗೋ ಹಾಗೆ ಈ ಸನ್ನಿವೇಶದಲ್ಲೂ ಹೆಣ್ಣು ಬಲಿಪಶುನೇ. ಮತ್ತು ಆ ಬಲಿಪಶು ಆಗೋದು ಎಷ್ಟು ಕ್ರೂರವಾಗ್ತಿದೆ ಅನ್ನೋದನ್ನ ನಾಡಿನ ಎಲ್ಲ ಪ್ರಜ್ಞಾವಂತರು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ತೀವ್ರವಾಗಿ ವಿರೋಧಿಸಬೇಕು. ಆದರೆ ಅದನ್ನು ತಡೆಯೋದಕ್ಕಿರೋ ದಾರಿ ಏನು? ಯಾಕೆಂದ್ರೆ ಎಲ್ಲ ಧರ್ಮದವರು ಇದಕ್ಕೆ ಒಂದುಗೂಡಿರುವ ಹೊತ್ತಿನಲ್ಲಿ ಇದ್ರ ವಿರುದ್ಧ ಹೋರಾಟ ನಡೆಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋದಾದ್ರೆ, ಆ ಕರ್ತವ್ಯದ ಬಗೆಗಿನ ಅರಿವು ಎಲ್ರಿಗೂ ಇದ್ದು ಯಾಕೆ ಯಾವ ಬಗೆಯ ಪ್ರಯತ್ನಗಳು ನಡೀತಾ ಇಲ್ಲ? ಅದು ಹೋಮ್ ಸ್ಟೇ ಪ್ರಕರಣ ಇರ್ಬೋದು, ಮತ್ತೊಂದಾಗಿರ್ಬಹುದು. ಪ್ರಜ್ಞಾವಂತರಿಗೆ ಪೊಲೀಸ್ನವರು ಮುಸ್ಲಿಂ ಯುವಕರು ಒಬ್ಬ ಮಹಿಳೆ, ಒಬ್ಬ ಯುವತಿಯನ್ನ ಬೆತ್ತಲೆ ಮಾಡಿ ಅವಳನ್ನು ಬಲವಂತವಾಗಿ ಸೆಕ್ಸ್ ಮಾಡಿ ಅನ್ನೋ ಈ ರೀತಿ ಎಲ್ಲಾ ಧರ್ಮಗಳಲ್ಲೂ ನಡೀತಾ ಇದೆ. ಅಲ್ಲ, ಒಂದು ಬಾರ್ನಲ್ಲಿ ಕೂತಿರೋ ಹೆಣ್ಮಕ್ಳನ್ನ ನಾಯಿನ ಅಟ್ಟಿಸ್ಕೊಂಡು ಬಂದಂಗೆ ಅಟ್ಟಿಸ್ಕೊಂಡು ಹೊಡೆದಂತ ಸನ್ನಿವೇಶಗಳಿದಾವಲ್ಲ, ಅಂತ ಸನ್ನಿವೇಶಗಳಲ್ಲಿ ಯಾಕೆ ನಾವು ವಿರೋಧಿಸೋದಿಲ್ಲ? ಬಹುಮುಖ್ಯವಾಗಿ ನಟರಾಜ್ ಅವರೇ, ನೈತಿಕ ಪೊಲೀಸ್ಗಿರಿಗೆ ಧರ್ಮದ ಅಹಂಕಾರ ಇರ್ಬೇಕಂತ ಇಲ್ಲ. ನೀವು ಮಾರಲ್ ಪೊಲೀಸಿಂಗ್ ಅನ್ನೋ ಶಬ್ದನೇ ತಪ್ಪು. ಅದಕ್ಕೆ ನೈತಿಕ ಪೊಲೀಸ್ಗಿರಿ ಅಂತ ಕೊಟ್ಬಿಟ್ಟು ಅದನ್ನು ನಾವು ಸ್ವಲ್ಪ ಅನೈತಿಕ ಗುಂಡಾಗಿರಿ ಅಂತ ನಾವು ಕರಿಬೇಕು. ಅದನ್ನು ನೈತಿಕ ಪೊಲೀಸ್ಗಿರಿ ಅಂತ ಕರೆದ್ಬಿಟ್ವಿ. ಆದರೆ ನೈತಿಕ ಪೊಲೀಸ್ಗಿರಿ ವ್ಯವಸ್ಥೆ ಬೆಂಬಲ ಇಲ್ಲದಿದ್ರೆ ನಡೆಯೋದಿಲ್ಲ. ನೈತಿಕ ಪೊಲೀಸ್ಗಿರಿ ಮಾಡೋರಿಗೆ ಸಂಪ್ರದಾಯಸ್ಥರು ಸ್ವಲ್ಪ ಕುಮ್ಮಕ್ಕು ಕೊಟ್ಟಿರ್ತಾರೆ, ಬೆಂಬಲ ಕೊಟ್ಟಿರ್ತಾರೆ. ಆದರೆ ಯಾವುದೇ ಸರ್ಕಾರ ಕಠಿಣವಾಗಿದ್ರೆ ನೈತಿಕ ಪೊಲೀಸ್ಗಿರಿ ಹಿಂದಕ್ಕೆ ಹೋಗುತ್ತೆ. ಮಾಯಾವತಿಯವರು ಬಂದ ತಕ್ಷಣ ಉತ್ತರ ಪ್ರದೇಶದಲ್ಲಿ ಮಾರಲ್ ಪೊಲೀಸ್ ಮರ್ಯಾದೆ ಹತ್ಯೆ ಕೂಡ ಜಾತಿಯ ಒಂದು ಅಹಂಕಾರ, ಅದರಿಂದ ಅದು ತಪ್ಪೆ. ಮರ್ಯಾದೆ ಹತ್ಯೆ ಅಲ್ಲ, ಅದು ಅವಮರ್ಯಾದೆ ಹತ್ಯೆ, ಮರ್ಯಾದೆ ಕೊಲೆ ತಾನೆ ಅದು. ಸೊ ಈಗ ನಾವು ಮೀಡಿಯಾದಲ್ಲಿ ಶಬ್ದಗಳನ್ನು ಮಾಡ್ತಾ ಇರೋದು ಕೂಡ ಒಂದಿದ್ದೇನೆ. ಆದರೆ ಈ ನೈತಿಕ ಪೊಲೀಸ್ಗಿರಿ ನಾವೇನು ಕರಿತೀವಿ, ಇದು ಯಾವತ್ತು ಸರ್ಕಾರದ ಬೆಂಬಲ, ಪಕ್ಷಗಳ ಬೆಂಬಲ ಇದ್ರೇನೆ ನಡೆಯೋದು. ಸರ್ಕಾರ ಟೈಟ್ ಆಗಬೇಕಾಗಿತ್ತು. ಈಗ ಎರಡು ಮಾಡಿದ್ದಾರೆ, ನೈತಿಕ ಪೊಲೀಸ್ಗಿರಿ ಒಂದು, ಇನ್ನೊಂದು ಪುಸ್ತಕಗಳ ಬರೆದವ್ರ ಮೇಲೆ ಪೊಲೀಸ್ಗಿರಿ ಇನ್ನೊಂದು. ಡಿಸೋಜರು ಎರಡು ಪ್ರಸ್ತಾಪ ಮಾಡಿದ್ದಾರೆ. ಎರಡು ಒಂದೇ ಮರದ ಎರಡು ಕೊಂಬೆಗಳ ಥರ. ನಾನು ಅವ್ರನ್ನ ಈಗಲೂ ಕೇಳ್ತೀನಿ, ಡಿಸೋಜರೇ, ಒಂದು ಈ ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಕೂಡ ಜಾತಿ ವ್ಯವಸ್ಥೆಯ ಒಂದು ಕ್ರೂರ ಮುಖವಾಗಿದೆ. ಬಹಳ ಖಂಡಿತ ಅಲ್ಲಿ ಆ ಹೆಣ್ಣು ವ್ಯಕ್ತಿಯನ್ನ ಕೊಂದು ಹಾಕೋದಿದೆಯಲ್ಲ, ಅದು ಬಹಳ ಕ್ರೂರ. ಇದಕ್ಕೆ ರಾಜಕಾರಣದಲ್ಲಿ ನಟರಾಜ್ ಹುಳಿಯಾರ್ ಅವರು ಸರ್ಕಾರದ ವಿಚಾರ ಮಾತಾಡಿದರು.
ಬಟ್ ಇಲ್ಲಿ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ಹೇಗಾಗಿದೆ ಅಂತಂದರೆ ಇದು ಶಂಕರ್ ಅಶ್ವತ್ಥನಾರಾಯಣ ಥರದವ್ರು ಎಕ್ಸೆಪ್ಷನ್ ಇರ್ಬೋದು, ಬಟ್ ನಮ್ಮಲ್ಲಿ ಇರುವಂಥ ರಾಜಕಾರಣ ಮಾಡೋದು ಒಂದು ಪಾಪ್ಯುಲಿಸಮ್ ಬಗ್ಗೆ ಮಾತಾಡ್ತೀವಿ, ಅಪೀಸ್ಮೆಂಟ್ ಬಗ್ಗೆ. ಒಂದು ಮೆಜಾರಿಟಿ ಪಾಪ್ಯುಲಿಸಮ್, ಅದು ಒಂದು ಪಕ್ಷ ಪ್ರಾಕ್ಟೀಸ್ ಮಾಡುತ್ತೆ. ಇನ್ನೊಂದು ಮಂಡಲಿಸ್ಟ್ ಪಾಪ್ಯುಲಿಸಮ್. ಮಂಡಲಿಸ್ಟ್ ಪಾಪ್ಯುಲಿಸಮ್ ನಾವೀಗ ಸಿದ್ದರಾಮಯ್ಯನವ್ರಿಗೆ ಆರೋಪಿಸ್ತೀವಿ, ನಿತೀಶ್ ಕುಮಾರ್ಗೆ ಆರೋಪಿಸ್ತೀವಿ. ಇನ್ನೊಂದು ಈ ಕಾಂಗ್ರೆಸ್ಸಿನ ಪ್ಲೂರಲಿಸಮ್ ಅಂತಿದೆಯಲ್ಲ, ಆ ಪ್ಲೂರಲಿಸಮ್ ಅನ್ನೋದು ಹೋಗಿ ಇಟ್ ಹಸ್ ಬಿಕಮ್ ಮೈನಾರಿಟಿ ಅಪೀಸ್ಮೆಂಟ್ ಅಂತೇಳಿ. ಆ ಥರ ಆದಾಗ ದೆರ್ ಇಸ್ ಎ ಕ್ಲಿಯರ್ ಡಿವೈಡ್ ಬಿಟ್ವೀನ್ ಪೊಲಿಟಿಕಲ್ ಪಾರ್ಟೀಸ್. ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಿ ಈ ಥರದ ಅನೈತಿಕ ಪೊಲೀಸ್ಗಿರಿ, ಅವಮರ್ಯಾದೆ ಹತ್ಯೆ, ನಟರಾಜ್ ಅವರು ಹೇಳಿದಾಗೆ ಈ ಥರದ್ದೆಲ್ಲ ನಡೆಯುತ್ತೆ. ರಾಜಕಾರಣದಲ್ಲಿ ಈ ಥರದ ಡಿವಿಷನ್ ಇರೋ ತನಕ ಐ ಡೋಂಟ್ ಥಿಂಕ್ ಯಾರಿಗೂ ರಾಜಕೀಯ ಇಚ್ಛಾಶಕ್ತಿ ಬಲವಾದಂತಹ ಸವಾಲು ಕೂಡ ಇದು. ಖಂಡಿತವಾಗಿ ಕೂಡ ಮೊದಲನೇದಾಗಿ ಜನ ಇದ್ರ ಬಗ್ಗೆ ಮಾತಾಡೋದಿಲ್ವಲ್ಲ. ಎಕ್ಸಾಕ್ಟ್ಲಿ, ಹೌದು ಸರ್. ಅಲ್ಲ, ನೀವು ಅದ್ರ ಬಗ್ಗೆ ಜನರ ಬಗ್ಗೆ ಹೇಳಿದ್ರಿ ನೀವು. ದುಃಖ ಆಗ್ತಾ ಇರೋದು. ಇಲ್ಲ, ಖಂಡಿತವಾಗಿ ಕೂಡ ಯಾವುದು ನೈತಿಕ, ಯಾವುದು ಅನೈತಿಕ, ಯಾವುದು ಧರ್ಮ, ಯಾವುದು ಅಧರ್ಮ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲವೂ ರಾಜಕೀಯ ಪ್ರೇರಿತ ಅಂತ ನಟರಾಜ್ ಒಳಿಯಾರ್ ಅವರು ಹೇಳಿದಾಗೆ. ಮತ್ತು ಇವೆಲ್ಲವೂ ಕೂಡ ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡೇ ಮಾಡ್ತಕ್ಕಂಥದ್ದು. ಇದರಿಂದ ಯಾರಿಗೋ ಲಾಭ ಇದೆ ಅನ್ನೋ ಕಾರಣ, ಒಂದು ಪಕ್ಷಕ್ಕೋ, ಒಬ್ಬ ವ್ಯಕ್ತಿಗೋ, ಒಬ್ಬ ನಾಯಕನಿಗೋ, ಯಾವುದೋ ಒಂದು ಸಮುದಾಯನ ಓಲೈಸ್ತಕ್ಕಂಥ ಲಾಭ ಇದೆ ಅಂದ್ರೆ ಇದು ಇದನ್ನು ಮಾಡ್ತಾರಲ್ಲ, ಅವ್ರು ಯಾವುದೋ ಒಂದು ಸಂಘಟನೆ ಸೇರಿರ್ಬೋದು, ಆದ್ರೆ ಅವ್ರು ಯಾರು ಕೂಡ ಇದು ಯಾವ್ದು ಅವ್ರಿಗೆ ಕಾನೂನಿನ ಜ್ಞಾನ ಇರೋದಿಲ್ಲ, ಧರ್ಮದ ಜ್ಞಾನ ಇರೋದಿಲ್ಲ, ಅಥವಾ ಈ ದೇಶದ ಇತಿಹಾಸ ಜ್ಞಾನನೂ ಕೂಡ ಇರೋದಿಲ್ಲ. ಏನೋ ಅವ್ರಿಗೆ ಸರಿ ಕಾಣ್ತದೆ ಆ ಸಂದರ್ಭಕ್ಕೆ ಯಾರ ವಿರುದ್ಧನೋ ಮಾಡಿದ್ರೆ ಅವ್ರು ನಾಯಕರಾಗ್ತಕ್ಕಂಥ ಅವಕಾಶಗಳಿರ್ತವೆ, ಮಾಡ್ತಾರೆ. ಇದನ್ನು ನಾಡಿಸೋಜ್ ಅವರಿಗೆ ವಿಪರೀತವಾಗಿರ್ತಕ್ಕಂಥ ಒಂದು ಒಳ್ಳೆ ಅಭಿಪ್ರಾಯ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇದೆ. ನನ್ನ ದೃಷ್ಟಿಯಲ್ಲಿ ಅದು ವಿಫಲ ಆದಂತ ಸಂದರ್ಭದಲ್ಲಿ ಇಂಥವು ನಡೀಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಒಂದು ಪೊಲೀಸ್ ಸಿಸ್ಟಮ್ ಕೂಡ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ರಲ್ಲಿ ಆ ವ್ಯವಸ್ಥೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ರೆ, ಅದು ಸಮರ್ಥವಾಗಿ ಕಾರ್ಯನಿರ್ವಹಿಸೋದಕ್ಕೆ ರಾಜಕಾರಣ ಬಿಡೋದಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ನನಗೆ ಗೊತ್ತಿದ್ದೇ ನಾನು ಮಾತಾಡ್ತಾ ಇದ್ದೀನಿ. ಅದು ನಿರ್ವಹಿಸಿದ್ರೆ ಇಂಥವ್ರು ಯಾರು ಕೂಡ ಈ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಎಲ್ಲವೂ ಕೂಡ ಸ್ತ್ರೀಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಆಕೆಗೆ ಮಾತ್ರ ನೈತಿಕತೆ ಇರಬೇಕು, ಆಕೆ ಮಾತ್ರ ಧರ್ಮದ ಹಾದಿನಲ್ಲಿ ನಡಿಬೇಕು, ಪುರುಷರು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ರೀತಿಯ ಪುರುಷ ಪ್ರಧಾನವಾದಂಥ ಸಮಾಜದ ಅಸಹ್ಯಕರವಾಗಿರ್ತಕ್ಕಂಥ ಮುಖದ ಪ್ರದರ್ಶನ ಇವೆಲ್ಲವೂ ಕೂಡ. ಇಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಧಾರ್ಮಿಕ ಗುರುಗಳ ಬಗ್ಗೆ ಆಗ ಪ್ರಸ್ತಾಪ ಬಂತಲ್ಲ, ಜಾತಿ ಮತದ ಗುರುಗಳು, ಅಲ್ಲೂ ಕೂಡ ಇವರು ಯಾರು ಕೂಡ ಬಾಯಿ ಬಿಡೋದಿಲ್ಲ. ಹಾಗೆ ಇದ್ರ ಮೂಲ ರಾಜಕಾರಣಿಗಳಲ್ಲೇ ಇದೆ. ನೋಡಿ, ಇದೆಲ್ಲದರಿಂದ ಯಾರಿಗಾದ್ರೂ ಒಬ್ಬರಿಗೆ ಲಾಭ ಆಗ್ತದೆ ಅಂತ ಇದ್ದಾಗ ಮಾತ್ರ ಇಂಥ ಚಟುವಟಿಕೆ ನಡೆಯಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಗಾಗ್ಬೋದು, ಒಬ್ಬ ನಾಯಕನಿಗಾಗ್ಬೋದು, ಒಬ್ಬ ಜಾತಿಯ ನಾಯಕನಿಗಾಗ್ಬೋದು, ಒಂದು ಪಕ್ಷಕ್ಕಾಗ್ಬೋದು, ಕಾಂಗ್ರೆಸ್ ಮಾಡುತ್ತೆ, ಬಿಜೆಪಿನೂ ಮಾಡುತ್ತೆ, ಯಾವುದೋ ಒಂದು ಸಂಘಟನೆ, ಒಂದು ಜಾತಿಯ ಮತದ ಹೆಸರಿರ್ತಕ್ಕಂಥ ಒಂದು ಸಂಘಟನೆ. ಕಾಳೇಗೌಡರನ್ನ ಕೇಳ್ತೀನಿ, ಪ್ರೊಫೆಸರ್ ಕಾಳೇಗೌಡ್ರ, ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದೇ ಒಂದ್ ರೀತಿ ಅದು ಹೆಜಮನಿಯ ಒಂದು ಕಲ್ಚರ್ ಆಗುತ್ತೆ ಅಂತ, ಎಲ್ಲವನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂಥದ್ದು, ನಿಯಂತ್ರಣ ಹೇರುವಂಥದ್ದು, ಹೀಗೆ ಇರಬೇಕು, ಹೀಗೆ ಬದುಕಬೇಕು, ಹೀಗೆ ಮಾತಾಡಬೇಕು, ಹೀಗೆ ಉಸಿರಾಡಬೇಕು ಅನ್ನೋದು. ಅದಕ್ಕೆ ಒಂದು ರೀತಿಯ ಲಾಭ ನಷ್ಟದ ಲೆಕ್ಕಾಚಾರ ಕೂಡ, ಒಂದನ್ನ ಪಿಕ್ ಅಂಡ್ ಚೂಸ್ ಆಗಿ ನಾವು ಕ್ರಿಟಿಸೈಸ್ ಮಾಡ್ತೀವಿ ಅನ್ನೋ ಆರೋಪ ಕೂಡ ಇದೆ. ಹೌದೌದು, ಅದು ಮೂಲಭೂತವಾದ ಇದೆಯಲ್ಲ, ಅದು ಎಲ್ಲ ಧರ್ಮಗಳಲ್ಲಿದೆ, ಎಲ್ಲ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲೇ ಇದೆ ಅದು. ಹಾಗಾಗಿ ಈ ಥರ ಅನ್ಯಾಯಗಳನ್ನು ಒಂದು ಪ್ರತಿಭಟಿಸೋದಕ್ಕೆ ಈ ಥರ ಒಂದು ಪ್ರಜಾಸತ್ತಾತ್ಮಕವಾಗಿ ನಾವು ಚರ್ಚೆ ಮಾಡಬೇಕು ಮತ್ತು ಸಾಮೂಹಿಕವಾಗಿ ಪ್ರತಿಭಟಿಸಬೇಕು. ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ಎಚ್ಚರಕ್ಕೆ ಈ ಥರದ ಚರ್ಚೆಗಳು ಬಹಳ ಪೂರಕವಾಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಅಶ್ವತ್ಥನಾರಾಯಣ, ಒಂದು ಪಕ್ಷ ರಾಜಕಾರಣ ತೆಗೆದುಕೊಂಡ್ರೆ ನಿಮ್ಮ ಪಕ್ಷಕ್ಕೆ ಯಾವುದರಿಂದ ತೊಂದರೆ ಆಗುತ್ತೆ ಅದನ್ನ ನೀವೇನು ಮಾಡ್ತೀರಿ, ಸೇಫ್ ಮಾಡ್ಕೋಗ್ತೀರಿ. ಕಾಂಗ್ರೆಸ್ನವರು ಅದರಿಂದ ಯಾವುದಾದ್ರು ಮುಟ್ಟಿದ್ರೆ ಅಲ್ಲೆಲ್ಲೋ ನಷ್ಟ ಆಗುತ್ತೆ ಅಂತ ಅವ್ರು ನೋಡ್ತಾರೆ, ಇನ್ನೊಂದು JDS ಮತ್ತೊಂದು ಪಕ್ಷ. ಈ ರೀತಿಯ ನಿಮ್ಮ ನಿಲುವುಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದು, ಅಥವಾ ಪರವಾಗಿ ನಿಲ್ಲುವಂಥದ್ದು, ಅಥವಾ ವಿರುದ್ಧವಾಗಿ ನಿಲ್ಲೋದ್ರಿಂದ ಬಹುತೇಕ ನಮ್ಮ ನೈತಿಕತೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಅಧಪತನಕ್ಕೆ ಇಳಿದೋಗುತ್ತೆ. ಇಲ್ಲಿ ನೈತಿಕ ಅಧಪತನದ ಬಗ್ಗೆ ಕೂಡ ಆಡಳಿತ ಪ್ರಸ್ತಾಪ ಮಾಡಿದ್ದಾರೆ. ಸರ್, ಇಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಈ ಅಪೀಸ್ಮೆಂಟ್ ಅನ್ನೋದು ಎಲ್ಲಿ ಪ್ರಾರಂಭ ಆಗುತ್ತೆ, ಅದಕ್ಕೆ ಕೌಂಟ್ರಾಗಿ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬರತಕ್ಕಂಥ ಯಾವ್ದು ನೀವೆಲ್ಲವೂ ಸಮಾನಾಂತರವಾಗಿ ನೋಡಿದಾಗ ಎಲ್ಲೂ ಸಹ ಬರೋದಿಲ್ಲ. ನೀವೆಲ್ಲ ಒಂದ್ ಕಡೆ ಅಪೀಸ್ಮೆಂಟ್ ಅಂತ ಮಾಡೋ ಹೊರಟಾಗ ಏನಾಗ್ತದೆ, ಅದಕ್ಕೆ ಕೌಂಟರ್ ಆಗಿ ಅದಕ್ಕೆ ಅಪೀಸ್ಮೆಂಟ್ ಅಂತ ನನಗೆ ನೀವು ಎನ್ಕರೇಜ್ ಮಾಡಿದಾಗ ಇವ್ರು ಏನು ಮಾಡ್ತಾರೆ, ಇವರು ಒಂದು ರೀತಿ ಶೋಷಿತರಾಗ್ತಾರೆ.
ಇವ್ರದ್ದೊಂದು ಗುಂಪಾಗ್ತದೆ. ಅವಾಗ ಈ ರೀತಿ 1 to 1 ಸ್ಟ್ರಗಲ್ ಸ್ಟಾರ್ಟ್ ಆಗ್ತದೆ ಈ ಸಮಾಜದಲ್ಲಿ. ಇಂಟ್ರೆಸ್ಟ್ ಬಹಳ ಇದೆ ಅದರಲ್ಲಿ ಅಂತ. ಹೌದೌದು. ಇಲ್ಲಿ ನೀವು ಅಪೀಸ್ಮೆಂಟ್ ಅನ್ನೋದು ಯಾರಿಗೂ ಮಾಡಿ, ಕೆಲವೊಂದು ವಿಚಾರದಲ್ಲಿ ಧರ್ಮ ಆಗ್ಬೋದು, ಭಾಷೆ ಆಗ್ಬೋದು, ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅಪೀಸ್ಮೆಂಟ್ಗೆ ಕೌಂಟರ್ ಆಗಿ ಇದು ಶುರುವಾಗುತ್ತೆ ಅಂದ್ರೆ ನೀವು ಯಾವುದೋ ಒಂದು ಕೊಟ್ಟ, ಇವನ್ ಯಾವುದೋ ಒಂದು ರಿಸರ್ವೇಷನ್ಸ್ ಕೊಟ್ಟಾಗ ಯಾರು, ನೀವು ಶಿಕ್ಷಣದ ಬಗ್ಗೆ ಕೊಟ್ಟಾಗ ಯಾರು ಕೇಳಲ್ಲ. ಬೇರೆ ಬೇರೆ ವಿಚಾರದಲ್ಲಿ ಧರ್ಮವನ್ನು ಮುಂದೆ ಇಟ್ಕೊಂಡು ಅಪೀಸ್ಮೆಂಟ್ ಮಾಡಕ್ಕೆ ಕೊಟ್ಟಾಗ ಇವೆಲ್ಲವೂ ಪ್ರಾರಂಭ ಆಗ್ತದೆ. ಈಗ ನೋಡಿ, ಮೊನ್ನೆ ಒಂದು ಚರ್ಚೆ ನಾನು ಯಾವುದೋ ಟಿ ವಿನಲ್ಲಿ ಗಮನಿಸಿದೆ. ಕಾಪ್ ಪಂಚಾಯತ್ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ನಿಲುವನ್ನು ಹೇಳಬೇಕು ಅಂತ. ಅದು ಸರಿಯೋ ತಪ್ಪೋ ಅಂತ, ಕಾನೂನು ಬದ್ಧನೋ ಕಾನೂನು ಬಾಹಿರನೋ. ನಾವಂತೂ ಬಿಡಿ, ನಾವು ಪರಂಪರಾಗತವಾಗಿ ಓಟಿನ ಲೆಕ್ಕಾಚಾರ ಹಾಕಿ ರಾಜಕಾರಣ ಮಾಡ್ತಾ ಬಂದಿದ್ದೀವಿ. ನಾವು ಇವರು ಟೀಕೆಗೆ ನಾವು 128 ವರ್ಷ, ಇವರಿಗೂ ಒಂದು ಜನಸಂಘ ಸೇರಿ ಇವರಿಗೂ ಒಂದು 54 ವರ್ಷ ಆಯಿತು. ಹಾಗೆ ನಮ್ಮ ಅನುಕೂಲಕ್ಕೆ ಸರಿಯಾಗಿ ನಾವು ರಾಜಕಾರಣ ಮಾಡ್ತಿದ್ದ ಟೀಕೆಗೆ ನಾವು ಒಪ್ಕೊಂಬಿಡೋಣ ಸದ್ಯಕ್ಕೆ. ಆಪ್ ಅಂತಕ್ಕಂಥ ಪಾರ್ಟಿ ಮೊನ್ನೆ ಶುರುವಾಗಿರೋದು, ಅವರು ಕೂಡ ನಿಖರವಾಗಿರ್ತಕ್ಕಂಥ ನಿಲುವನ್ನು ಈ ವಿಚಾರದಲ್ಲಿ ಹೇಳಲಿಲ್ಲ. ಮೊನ್ನೆ ಡಿಸ್ಕಷನಲ್ಲಿ ಕಾಪ್ ಪಂಚಾಯತಿ ಹರಿಯಾಣದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದಾರೆ ಅವರು. ಅಲ್ಲೇ ವಿಪರೀತವಾಗಿರ್ತಕ್ಕಂಥ ಕಾಪ್ನ ಹಾವಳಿ ಇರ್ತಕ್ಕಂಥದ್ದು, ಆ ಪಂಚಾಯತಿಗಳದ್ದು ಇದೆಲ್ಲ ಅಂತರ್ಜಾತೀಯ ವಿವಾಹ, ಹೆಣ್ಣು ಗಂಡು ಒಟ್ಟಿಗೊಡಿ ಅಂತ ಭಾಳ ಕ್ರೂರವಾಗಿ ನಡೆಸ್ಕೊಳ್ತಕ್ಕಂಥ ಪದ್ಧತಿ ಕೆಲವು ಸಮುದಾಯಗಳಲ್ಲಿ ಉತ್ತರ ಭಾರತದಲ್ಲಿದೆ. ಅದ್ರ ಬಗ್ಗೆ ಅವರು ಕೂಡ ಒಂದು ನಿಲುವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೆ. ಹಾಗೆ ಇವೆಲ್ಲವೂ ಕೂಡ ರಾಜಕಾರಣಿಗಳು ಅಂತಿಮವಾಗಿ ಓಟನ್ ದೃಷ್ಟಿನಲ್ಲಿ ಇಟ್ಕೊಂಡೇ, ಗೆಲ್ಲೋನ್ ದೃಷ್ಟಿಯಲ್ಲಿ ಇಟ್ಕೊಂಡೇ ತಮ್ಮ ನಿಲುವನ್ನು ತೆಗೆದುಕೊಳ್ತಾರೆ ಅಂತ. ಹಾಗಾಗಿ ಇವೆಲ್ಲ ನಡೀತವೆ, ಸಾಧ್ಯನೇ ಇಲ್ಲ. ನಾಡು ಸಹಜ 80ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಮುಖ್ಯವಾಗಿ ನಮ್ಮ ಕೃಷಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರೆ. ಜಾಗತೀಕರಣದ ಹೊಡೆತ, ಇವತ್ತು ದೊಡ್ಡ ರೈತ ಅಂತ ಹೇಳ್ತೀನಿ, ಆ ರೈತ ಇವತ್ತು ವಾಚ್ಮನ್ ಆಗ್ತಾ ಇದ್ದಾನೆ, ಇವತ್ತು ಅವನು ಕೆಲಸಕ್ಕೆ ಬಾರದವನ್ನ ಆಗ್ತಾ ಇದ್ದಾನೆ. ಬಹುತೇಕ ಈ ಅಪಾಯದ ಬಗ್ಗೆ ನಾವು ಕೇವಲ ಕುವೆಂಪು ಅವರ ನೇಗಿಲು ಯೋಗಿಯನ್ನ ಹಾಡವನ್ನು ಹಾಕುವ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೇವೆ. ನಿಜಕ್ಕೂ ಕೂಡ ರೈತನ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇಲ್ಲ. ಇವತ್ತು ಯಾವುದೇ ಬೆಳೆಗಾರ ಇರ್ಬೋದು, ಆ ಬೆಳೆಗಾರನ ಕಷ್ಟಗಳನ್ನು ಆಲಿಸಬೇಕಾಗತ್ತೆ, ಅದಕ್ಕೆ ಪರಿಹಾರ ರೂಪಿಸಬೇಕಾಗತ್ತೆ. ಅಂತಹ ಒಂದು ಸವಾಲನ್ನು ಕೂಡ ಸಮಕಾಲೀನ ಸಂದರ್ಭದಲ್ಲಿ ನಿಂತು ನಾಡಿ ಸಹಜ ನಮ್ಮನ್ನು ಆಳುವಂಥ ವರ್ಗಗಳಿಗೆ ಎತ್ತಿದ್ದಾರೆ. ಆ ಪ್ರಶ್ನೆಯನ್ನು ಕೂಡ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.